ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ಅಕ್ಕಿಗಳು ಸಾಕ್ತಾ ಇದ್ದೀರಾ, ಯಾರ್ಯಾರು ಶೋಕ್ದಾರ್ಗಳು ಇದ್ದೀರಾ, ನಾನು ಎಲ್ಲರಿಗೂ ಒಂದೇ ಒಂದು ಚಿಕ್ಕ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಾಡಿರೋ ತಪ್ಪು ನೀವು ಮಾಡಬೇಡ್ದು ಅಂತ ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ದಯವಿಟ್ಟು ಲಾಸ್ಟ್ ಗಂಟೆ ನೋಡಿ. ಅಕ್ಕಿಗಳು ಯಾರ್ಯಾರು ಸಾಕ್ತಾ ಇದ್ದೀರಾ, ಬರೀ ರಾಗಿ ಹಾಕ್ಬಿಟ್ಟು ನೀರು ಕೊಟ್ಟರೆ ಸಾಕಾಗಲ್ಲ. ಅದಕ್ಕೆ ನೀವು ಟೈಮ್ ಕೊಡ್ಬೇಕು. ಫಸ್ಟ್ ಅದು ನಿಮ್ಮ ಹತ್ರ ಅಟ್ಯಾಚ್ ಆಗಿರುತ್ತೆ. ಸರಿ, ನಾನು ಹೋಗಿ ಸ್ವಲ್ಪ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಏನಂತಂದ್ರೆ ನೋಡಿ, ಸಪ್ಲಿಮೆಂಟ್ಸ್. ಇವತ್ತು 4,000 ಖರ್ಚು ಮಾಡ್ಬಿಟ್ಟು ಸಪ್ಲಿಮೆಂಟ್ಸ್ ಎತ್ಕೊಂಡ್ ಬಂದಿದ್ದೀನಿ. ಏನು ಗೊತ್ತಾ, ನಾವು ಅದೆಲ್ಲ ನೀವು ನೋಡಿ ಒಂದು ಅಕ್ಕಿ ಸಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಂದ್ಬಿಟ್ಟು ಬರೀ ರಾಗಿದಲ್ಲಿ ಬರೀ ಅಲ್ಲಿ ನೀರು ಅಷ್ಟೇ ಅಂತ ಹೇಳ್ಬಿಟ್ಟು ಅನ್ಕೊಂಡ್ರೆ ಆಗಲ್ಲ. ಅದಕ್ಕೆ ಬಾಯಿಗಳಿಲ್ಲ, ಅದಕ್ಕೂ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. 7 ಅವರ್ 8 ಅವರ್ 10 ಅವರ್ 12 ಅವರ್ ಆಡ್ಬೇಕಂತ ಹೇಳಿದ್ರೆ ಅಕ್ಕಿಗಳು ಸ್ಟಾಮಿನಾ ಬೇಕು. ನ್ಯಾಚುರಲ್ ಆಗಿ ಹಿಂಗ್ ಮಾಡೋದು ಏನು ಅಂತ ಹೇಳ್ಬಿಟ್ಟು ನನ್ಗೆ ಐಡಿಯಾ ಇಲ್ಲ. ಸರಿ, ನಾನು ಇವಾಗಿರೋ ಪ್ರೆಸೆನ್ಸ್ ಸಿನಾರಿಯೋಗೆ ಅದಕ್ಕಂತ ಎಲ್ಲ ಆಡ್ ತುಂಬಿಸ್ಬಿಡಿ ಅಂತ ಹೇಳ್ತಾ ಇಲ್ಲ. ಒಂದು ಒಳ್ಳೆ ಅಕ್ಕಿಗಳಿಗೆ ಮತ್ತು ಮರಿಗಳಿಗೆ, ಬ್ರೀಡಿಂಗ್ ಪೇರ್ಸ್ಗೆ ಒಂದು ಒಳ್ಳೆ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಅದ್ರ ಬಗ್ಗೆ ಇನ್ವೆಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ದಯವಿಟ್ಟು ಅಕ್ಕಿಗಳನ್ನ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಕಾಸು ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಸರಿನಾ, ಅಕ್ಕಿಗಳು ಸಾಕ್ತಾ ಇದೆ ಅಂತ ಹೇಳಿದ್ರೆ ಇದು ಒಂದು ಎಕ್ಸ್ಪೆನ್ಸಿವ್ ಸ್ಪೋರ್ಟ್. ಸರಿನಾ, ಲಿಮಿಟೆಡ್ ಆಗಿ ಇಟ್ಕೋ, ಅವಾಗ ನಿನ್ ಖರ್ಚು ಸ್ವಲ್ಪ ಕಮ್ಮಿ ಬರುತ್ತೆ. ನೀನು 10-100 ಅಕ್ಕಿಗಳು ತುಂಬಿಸ್ಕೊಂಡ್ರೆ ಖರ್ಚು ಜಾಸ್ತಿನೇ ಇರುತ್ತೆ. ಸೊ ನೀನ್ ಯೋಚನೆ ಮಾಡು, ನೀನ್ ಯಾವ ತರ ಅಕ್ಕಿಗಳು ಇರ್ಬೇಕಂತ ಹೇಳ್ಬಿಟ್ಟು. ಒಳ್ಳೆ ಶೋಕ್ದಾರ್ ಆಗ್ಬೇಕಂತ ಹೇಳಿದ್ರೆ ಅಕ್ಕಿನ ಮನ್ಸನ್ನ ಅರ್ಥ ಮಾಡ್ಕೊ, ಅಕ್ಕಿಗೆ ಏನ್ ಬೇಕಂತ ಅರ್ಥ ಮಾಡ್ಕೊ, ಅಕ್ಕಿನ ಏನ್ ಮಾಡ್ಬೇಕು, ಹೆಂಗ್ ಆರಿಸ್ಬೇಕಂತ ನೀನ್ ತಿಳ್ಕೊ. ಸರಿನಾ, ಬೇರೆಯವ್ರ ಕೇಳಿ ತಿನ್ಕೊಂಡೋಗಿ ನೀನ್ ತಿಳ್ಕೊ. ಸರಿನಾ, ಸೊ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು. ದಯವಿಟ್ಟು ಅಕ್ಕಿಗಳು ನೆಕ್ಕವರೆಲ್ಲ ಬಂದ್ಬಿಟ್ಟು ಸ್ವಲ್ಪ ಅಕ್ಕಿಗಳ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಮತ್ತೆ ಸ್ವಲ್ಪ ಹುಷಾರಾಗಿರಿ, ಮಾಸ್ಕ್ ಫುಲ್ ಹಾಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದ್ರು ತಪ್ಪಾಗಿ ಮಾತಾಡ್ಬಿಟ್ಟಿದ್ರೆ, ನಿಮ್ಗೆ ಏನಾದ್ರು ಹರ್ಟ್ ಆಗೋ ಥರ ಮಾತಾಡ್ಬಿಟ್ಟಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನಾನು ಸ್ವಲ್ಪ ಲವ್ ಇಂದ ಹೇಳ್ತಾ ಇದ್ದೀನಿ, ಕನ್ಸರ್ನ್ ಇಂದ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಲವ್ ಯು ಆಲ್ ಗೈಸ್.